ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ದೇವರ ಕೃಪೆಯಿಂದ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಾನು ತುಂಬ ಆರೋಗ್ಯವಾಗಿದ್ದೇನೆ. ದೇವರು ಅದ್ಭುತವಾಗಿ ದೇವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡುತ್ತಾ ಒಂದು ವಾಕ್ಯವನ್ನು ಧ್ಯಾನಿಸೋಣ. ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾನೆ, ನಮ್ಮನ್ನು ದೇವರು ಬಲಪಡಿಸುವನಾಗಿದ್ದಾನೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ವಿಶೇಷವಾಗಿ ದೇವರೇ, ಈ ದಿನದ ಪ್ರಾರ್ಥನೆಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆಪ್ಪ. ವಿಶೇಷವಾಗಿ ಅಪ್ಪ, ನಿನ್ನ ಕೃಪಾ ಹಸ್ತದಿಂದ ನಮ್ಮನ್ನು ಬಲಪಡಿಸು. ಯೇಸು ಪ್ರೀತಿಸುವ ಈ ಪರಿಶುದ್ಧ ಮಂದಿರ, ಈ ಸೇವೆಯನ್ನು ಕೂಡ ಅದ್ಭುತವಾದ ರೀತಿಯಲ್ಲಿ ನೀನು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಸ್ವಾಮಿ, ನನ್ನನ್ನು ಕರೆದಾತನು ನೀನು, ನಂಬಿಗಸ್ತನಾಗಿದೆಯಪ್ಪ. ನನ್ನನ್ನು ಕಡೆಯವರೆಗೂ ನಡೆಸುವಾತನು ನೀನೇ, ನಿನ್ನ ಬರೋಣದಲ್ಲಿ ನಮ್ಮನ್ನು ಸೇರಿಸುವಾತನಾಗಿದೆಯಾ. ಹಾಗಾಗಿ ಸ್ವಾಮಿ, ದಿನ ನಮ್ಮೊಟ್ಟಿಗೆ ನೀನು ಮಾತನಾಡು, ನಮ್ಮನ್ನು ಬಲಪಡಿಸು ದೇವರೇ. ವಾಕ್ಯದಲ್ಲಿ ನಮ್ಮನ್ನು ಎಚ್ಚರಿಸು, ಆಶೀರ್ವಾದ ಮಾಡು. ನಮ್ಮ ಸಭೆ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಈ ಸಭೆಯಲ್ಲಿ ನೂರಾರು ಸಾವಿರಾರು ಆತ್ಮಗಳು ಅಪ್ಪ ಈ ಮಂದಿರದಲ್ಲಿ ಬರುವಂತೆ ನೀನು ಸಹಾಯ ಮಾಡು. ಎಲ್ಲ ಅಪ್ಪ ಕೇಡುಗಳನ್ನು, ಅಪಾಯಗಳನ್ನು, ಎಲ್ಲ ಶೋಧನೆ ವೇದನೆಗಳೆಲ್ಲ ಮುರಿದಾಕೆಂಬುದಾಗಿ ಈ ಸಭೆಗೆ ಬಂದು ಪ್ರಾರ್ಥನೆ ಮಾಡುವಂಥ ಎಲ್ಲ ಭಕ್ತರನ್ನ ಆಶೀರ್ವಾದ ಮಾಡು. ಅಭಿವೃದ್ಧಿ ಆಗಲಿ, ಅವರ ಕಷ್ಟಗಳು, ಕಣ್ಣೀರು, ಬಡತನಗಳೆಲ್ಲ ತೆಗೆದಾಗ ಶ್ರೀಮಂತರಾಗಲಿ, ಆಶೀರ್ವಾದ ನಿಧಿಗಳಾಗಲಿ. ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, ದೇವರ ವಾಕ್ಯ ಹೀಗೆ ಹೇಳುತ್ತೆ, ದೇವರು ನಿನ್ನೊಂದಿಗೆ ಇರುವನು. ದೇವರು ನಿನ್ನೊಂದಿಗೆ ಇರುವನು. ಇವತ್ತು ನಾವು ಅನೇಕ ವಿಷಯಗಳಲ್ಲಿ ನಾವು ಸೋತು ಹೋಗ್ತೇವೆ, ಕುಗ್ಗಿ ಹೋಗ್ತೇವೆ, ನಾವು ಹಿಂಜರಿದು ಹೋಗ್ತೇವೆ. ಯಾಕೆ ಅಂದರೆ ನಾವು ಲೋಕವನ್ನು ನೋಡುತ್ತೇವೆ, ದೇವರನ್ನ ನೋಡ್ತಾ ಇಲ್ಲ. ನಾವು ದೇವರನ್ನ ನೋಡುವಾಗ ನಾವು ತುಂಬ ಆಶೀರ್ವದಿಸಲ್ಪಡ್ತೇವೆ. ನಾವು ತುಂಬ ಆಶೀರ್ವದಿಸಲ್ಪಡ್ತೇವೆ. ಇವತ್ತು ನನಗೆ ಯಾರೂ ಸಹಾಯ ಇಲ್ಲ, ನನಗೆ ಯಾರು, ನನ್ನ ಕಷ್ಟಕ್ಕೆ ಯಾರೂ ಆಗ್ತಾ ಇಲ್ಲ ಅಂತ ನಾವು ತುಂಬ ಮನಗುಂದಿ ಹೋಗ್ತೇವೆ, ಸೋತು ಹೋಗ್ತೇವೆ. ಆದರೆ ದೇವರು ನಿನ್ನ ಜೊತೆಗಿರೋದನ್ನ ನೀನು ಮರೆತು ಹೋಗ್ಬಿಡ್ತೀಯ. ದೇವರು ನಿನ್ನ ಸಂಗಡ ಯಾವಾಗಲೂ ಇರ್ತೀನೆಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ನಮ್ಮ ದೇವರು ತೂಕಡಿಸುವವನಲ್ಲ, ನಿದ್ರಿಸುವವನಲ್ಲ. ಪ್ರತಿ ಕ್ಷಣ, ಪ್ರತಿ ಗಳಿಗೆಯಲ್ಲೂ ದೇವರು ನಿನ್ನ ಜೊತೆಗಿದ್ದಾನೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ನಾವು ನೋಡುತ್ತೇವೆ. ಏನಂದರೆ, ದೇವರು ಯೆಹೋಶುವನ ಯಾವ ರೀತಿಯಲ್ಲಿ ಬಲಪಡಿಸ್ತಾ ಇದ್ದಾನೆ, ಯೆಹೋಶುವನ ಹೇಗೆ ದೇವರು ಮುಂದೆ ನಾಯಕತ್ವದಲ್ಲಿ ದೇವರು ನಡೆಸ್ತಾ ಇದ್ದಾನಂದರೆ, ನೋಡಿ ಪ್ರಿಯರೇ, ಇಲ್ಲಿ ವಾಕ್ಯ ಹೇಳುತ್ತೆ, ನಿನ್ನ ಜೀವಮಾನವೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ಪ್ರಿಯ ದೇವರ ಮಕ್ಕಳೇ, ನಾವು ಸೋತು ಹೋಗದೆ, ನಾವು ಕುಗ್ಗಿ ಹೋಗದೆ, ನಾವು ಅಂಥ ಸಮಯ ಬಂದಾಗ, ಅಂಥ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ದೇವರ ಪಾದದಲ್ಲಿ ಕೂತ್ಕೊಳ್ಬೇಕು. ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರು ನಿನ್ನನ್ನು ಏನು ಹೇಳ್ತಾನಂದರೆ, ಒಬ್ಬನು ನಿನ್ನ ಮುಂದೆ ನಿಲ್ಲನು, ಮತ್ತೆ ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ಆತನು ಸಾಮಾನ್ಯವಾದ ದೇವರಲ್ಲ, ಆತನು ಯುಗ ಯುಗಗಳಲ್ಲಿ ಇರುವಾತನಾಗಿದ್ದಾನೆ. ಹಲ್ಲೆಲೂಯ. ಮನುಷ್ಯರು ಇವತ್ತು ನಮ್ಮ ಜೊತೆಗೆ ಸ್ವಲ್ಪ ಕಾಲ ಇರ್ಬೋದು, ಆದರೆ ದೇವರು ನಿರಂತರವಾಗಿ ನಿನ್ನ ಜೊತೆಗಿರ್ತಾನೆ, ನಿನ್ನ ಕುಟುಂಬದ ಜೊತೆಗಿರ್ತಾನೆ. ನಿನ್ನನ್ನು ದೇವರು ಬಲಪಡಿಸಿ ಆಶೀರ್ವದಿಸ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ ನೋಡಿ, ಅದೇ ಯೆಹೋಶುವ ಪುಸ್ತಕ 3ನೇ ಅಧ್ಯಾಯ 7ನೇ ವಚನ ಏನು ಹೇಳುತ್ತೆ ಅಂದರೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೆಂಬುದು ಅವರಿಗೆ ಗೊತ್ತಾಗುವುದು. ದೇವರು ಯಾರಿಗೆ ಬಲಪಡಿಸ್ತಾ ಇದ್ದಾನೆ? ಯೆಹೋಶುವನ ಬಲಪಡಿಸ್ತಾ ಇದ್ದಾನೆ. ಏನಂತ? ಇಸ್ರಾಯೇಲರ ಮುಂದೆ ನಿನ್ನನ್ನು ಘನಪಡಿಸುವೆನು. ದೇವರು ನಿನ್ನನ್ನು ಅನ್ಯ ಜನರ ಮುಂದೆ ನಿನ್ನನ್ನು ಘನಪಡಿಸಿ ನಿನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ನಿನ್ನನ್ನು ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಸಮಯದಲ್ಲೂ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನೀನು ಸೋತೋಗದೆ, ನೀನು ಕುಗ್ಗಿ ಹೋಗದೆ,
ನೀನು ಎಡಕ್ಕಾದ್ರೂ ಬಲಕ್ಕಾಗ್ಲೂ ತಿರುಗದೆ ನೀನು ದೇವರನ್ನ ಆದುಕೊಂಡ್ರೆ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ, ದೇವರು ನಿನ್ನನ್ನು ತೊರೆಯೋದಿಲ್ಲ. ನೀನು ಅನೇಕ ವಿಷಯದಲ್ಲಿ ಸೋತು ಹೋಗ್ತೀಯ. ಯಾರು ನನ್ನ ನೋಡ್ತಾ ಇಲ್ಲ, ಯಾರು ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ, ಯಾರು ನನಗೆ ಕಷ್ಟಕ್ಕೆ ಆಗ್ತಾ ಇಲ್ಲ ಅಂಥೇಳಿ ನೀನು ದೇವರ ಜೊತೆ ನಿನ್ನ ಜೊತೆ ದೇವರು ಇರೋದನ್ನ ನೀನು ಮರೆತು ಹೋಗ್ತಾ ಇದೆಯಾ. ದೇವರು ನಿನಗೆ ಮುಂಬಲವಾಗಿರೋದನ್ನ ನೀನು ಏನು ಮಾಡ್ತಾ ಇದೆಯಾ, ಮರೆತು ಹೋಗ್ತಾ ಇದೆಯಾ. ಮರೆತು ಹೋಗ್ಬೇಡ. ದೇವರು ವಾಗ್ದಾನ ಮಾಡಿದ ಯೆಹೋಶುವನ ದೇವರು ನಡೆಸಿದ ಹಾಗೆ ದೇವರು ನಿನ್ನನ್ನು ನಡೆಸ್ತಾನೆ. ಯೆಹೋಶುವನ ಸಂಗಡ ಮಾತಾಡಿ ದೇವರು ನಿನ್ನ ಸಂಗಡನು ಮಾತಾಡ್ತಾನೆ. ಯೆಹೋಶುವನ ಬಲಪಡಿಸದ ದೇವರು ನಿನ್ನನ್ನು ಬಲಪಡಿಸ್ತಾನೆ. ಯೆಹೋಶುವನ ಆಶೀರ್ವಾದ ಮಾಡಿ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಈಗ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. ಯಾವ ವೈರಿ ಆಗಲಿ, ಯಾವ ದುಷ್ಟನಾಗಲಿ, ಯಾವ ರೋಗ ಆಗಲಿ ನಿನ್ನ ಮುಂದೆ ನಿಲ್ಲೋದಿಲ್ಲ. ಯಾಕಂದ್ರೆ ನಿನ್ನ ಒಳಗೆ ಕ್ರಿಸ್ತನು ಇದ್ದಾನೆ. ಕ್ರಿಸ್ತನು ಯಾವಾಗಲೂ ನಿರಂತರವಾಗಿ ಜೀವಿಸುವಂತ ದೇವರು. ಯೆಶಾಯನ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ಯೆಶಾಯನಿಗೆ ಹೀಗೆ ಹೇಳ್ತಾನೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಕೊಡುತ್ತೇನೆ. ನೋಡ್ರಿ, ಈ ರೀತಿಯಾಗಿ ನಮ್ಮನ್ನ ಯಾರು ಧೈರ್ಯ ಪಡಿಸೋದಿಲ್ಲ, ಯಾರು ನಮ್ಮ ಪರವಾಗಿ ನಿಲ್ಲೋದಿಲ್ಲ. ಆದ್ರೆ ನಮ್ಮ ಪರವಾಗಿ ನಿಲ್ಲುವಂತ ಒಬ್ಬ ವ್ಯಕ್ತಿ ಯಾರಂದ್ರೆ ಯೇಸು ಕ್ರಿಸ್ತನು ಮಾತ್ರ. ಈ ಲೋಕದ ಮನುಷ್ಯರು ನಮ್ಮನ್ನ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮನ್ನ ಬಿಟ್ಟು ಹೋಗ್ಬೋದು, ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮನ್ನ ತ್ಯಜಿಸಿ ಹೋಗ್ಬೋದು. ಆದ್ರೆ ದೇವಾದಿ ದೇವನು ಯೇಸು ಸ್ವಾಮಿ ಏನಾಗಿದ್ದಾರೆ ಅಂದ್ರೆ ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ರು, ನೀನು ಯಾವ ಸಮಸ್ಯೆಯಲ್ಲಿ ಇದ್ರು, ಯೇಸು ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ನಿನ್ನನ್ನು ಅಗಲಿ ಇರೋದಿಲ್ಲ. ಯಾಕಂದ್ರೆ ನಾವು ಸೋತು ಹೋಗುವಾಗ ದೇವರನ್ನ ನೋಡ್ಬೇಕು, ನಾವು ಆತನ ಮುಖ ನೋಡ್ಬೇಕು, ಆತನ ಪ್ರಸನ್ನತೆ ನೋಡ್ಬೇಕು. ದೇವ್ರೇ ನಿನ್ನ ಜೊತೆ ಮಾತನಾಡಪ್ಪ, ಎಸಯ್ಯ ನಿನ್ನ ಜೊತೆ ಮಾತನಾಡೆಂಬುದಾಗಿ. ಹಲ್ಲೆಲೂಯಾ. ಹೌದು ನಿನಗೆ ಸಹಾಯ ಕೊಡುತ್ತೇನೆ. ನೋಡಿ, ಮನುಷ್ಯರ ಸಹಾಯ ನಾವು ಬೇಡೋದು ಬೇಡ, ನಾವು ದೇವರ ಸಹಾಯ ಬೇಡಬೇಕು. ನಾವು ದಾವೀದನು ಹೇಳ್ತಾನೆ ಏನಂತ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಭೂಮಿ ಆಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ ದಾವೀದನ ಕೀರ್ತನೆಯಲ್ಲಿ ನೋಡುತ್ತೇವೆ. ಹೌದು ಪ್ರಿಯರೇ, ನೀವು ಕಷ್ಟಗಳು ನಿಮಗೆ ಎದುರಾದಾಗ, ಸಮಸ್ಯೆಗಳು ನಿಮಗೆ ಎದುರಾದಾಗ, ವ್ಯಾಧಿಗಳು ನಿಮಗೆ ಎದುರಾದಾಗ, ಸಾಲಗಳು ನಿಮಗೆ ಎದುರಾದಾಗ ನೀವು ಯಾರನ್ನು ನೋಡ್ರಿ ಅಂದ್ರೆ ಮನುಷ್ಯರು ನೋಡಬೇಡ್ರಿ, ದೇವಾದಿ ದೇವನಾಗಿರುವ ಕ್ರಿಸ್ತನನ್ನು ನೋಡ್ರಿ. ಕ್ರಿಸ್ತನು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದಾನೆ. ದೇವರೇ ಹೇಳ್ತಾನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ ಎಂಬುದಾಗಿ. ನೀನು ಏನು ಬೇಕೋ ದೇವ್ರ ಹತ್ರ ಕೇಳ್ಕೊ, ದೇವ್ರು ನಿನಗೆ ಸಹಾಯ ಮಾಡ್ತಾನೆ. ನೀನು ಮನುಷ್ಯರ ಮುಂದೆ ನೀನು ಕೇಳ್ಕೊಂಡ್ರೆ ಮನುಷ್ಯರು ನಿನ್ನನ್ನು ಕೀಳಾಗಿ ನೋಡ್ಬೋದು, ನಿನ್ನನ್ನು ಅವಮಾನ ಪಡಿಸ್ಬೋದು, ಮನುಷ್ಯರು ನಿನ್ನನ್ನು ಕೈ ಬಿಡ್ಬೋದು. ಆದರೆ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ.